ಭಾರತದಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಕಳ್ಳತನ ಮತ್ತು ಸೈಬರ್ ವಂಚನೆಯನ್ನು ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಆದರೆ ಸರ್ಕಾರದ ಈ ನಿರ್ಧಾರವು ವಿಶ್ವದ ಪ್ರಮುಖ ಟೆಕ್ ಕಂಪನಿಗಳಲ್ಲಿ ಒಂದಾದ ಆಪಲ್ ಜೊತೆಗೆ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಸಂಚಾರಿ ಸಾಥಿ ಎಂದರೇನು? ಕೇಂದ್ರ ಸರ್ಕಾರದ ದೂರಸಂಪರ್ಕ ಇಲಾಖೆ ಅಭಿವೃದ್ಧಿಪಡಿಸಿದ ಸಂಚಾರಿ ಸಾಥಿ ಸಂಚಾರ್ ಸಾಥಿ ಎಂಬುದು ಒಂದು ಪೋರ್ಟಲ್ ಮತ್ತು ಆಪ್ ಆಗಿದೆ. ಕಳೆದುಹೋದ ಮೊಬೈಲ್ಗಳನ್ನು ತಕ್ಷಣವೇ ಬ್ಲಾಕ್ ಮಾಡಲು, ನಕಲಿ ಸಿಮ್ ಸಂಪರ್ಕಗಳನ್ನು ಪತ್ತೆಹಚ್ಚಲು ಮತ್ತು ಸೈಬರ್ ವಂಚನೆಗಳಿಂದ ಜನರನ್ನು ರಕ್ಷಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ನಾಗರಿಕರಿಗೆ ತಮ್ಮ ಹೆಸರಿನಲ್ಲಿರುವ ಅನಧಿಕೃತ ಸಿಮ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸುವ ಅಧಿಕಾರವನ್ನು ನೀಡುತ್ತದೆ. ವಿವಾದದ ಕೇಂದ್ರಬಿಂದು ಕಡ್ಡಾಯ ಇನ್ಸ್ಟಾಲೇಷನ್. ಕೇಂದ್ರ ದೂರಸಂಪರ್ಕ ಇಲಾಖೆಯು ಇತ್ತೀಚೆಗೆ ಹೊರಡಿಸಿದ ಆದೇಶವು ಈ ವಿವಾದಕ್ಕೆ ಕಾರಣವಾಗಿದೆ. ಈ ಆದೇಶದ ಪ್ರಕಾರ ದೇಶದಲ್ಲಿ ಮಾರಾಟವಾಗುವ ಎಲ್ಲಾ ಹೊಸ ಸ್ಮಾರ್ಟ್ಫೋನ್ಗಳಲ್ಲಿ ಐಫೋನ್ಗಳು ಸೇರಿದಂತೆ ಸಂಚಾರಿ ಸಾಥಿ ಆಪ್ ಅನ್ನು ಮೊದಲೇ ಪ್ರೀ ಇನ್ಸ್ಟಾಲ್ ಮಾಡಿರಬೇಕು. ಆಪಲ್ ಕಂಪನಿಯ ವಿರೋಧವೇಕೆ? ಈ ನಿರ್ದೇಶನಕ್ಕೆ ಆಪಲ್ ಕಂಪನಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಎಂದು ಮೂಲಗಳು ತಿಳಿಸಿವೆ. ಗೌಪ್ಯತೆ ಆತಂಕ. ಆಪಲ್ ಕಂಪನಿಯು ಜಾಗತಿಕವಾಗಿ ತನ್ನ ಐಫೋನ್ಗಳ ಭದ್ರತಾ ವ್ಯವಸ್ಥೆ iOS ಇಕೋಸಿಸ್ಟಂಯಲ್ಲಿ ಸರ್ಕಾರಿ ಅಥವಾ ಮೂರನೇ ವ್ಯಕ್ತಿಯ ಆಪ್ಗಳನ್ನು ಕಡ್ಡಾಯವಾಗಿ ಮೊದಲೇ ಇನ್ಸ್ಟಾಲ್ ಮಾಡುವುದನ್ನು ವಿರೋಧಿಸುತ್ತದೆ. ಇದು ಬಳಕೆದಾರರ ಗೌಪ್ಯತೆ, ಯೂಸರ್ ಪ್ರೈವಸಿ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಆಪಲ್ ವಾದಿಸಿದೆ. ಭದ್ರತಾ ಅಪಾಯ. ಹೊರಗಿನ ಆಪ್ಗಳು ತಮ್ಮ ಸುಭದ್ರ ಕಾರ್ಯಾಚರಣಾ ವ್ಯವಸ್ಥೆಗೆ ಆಪರೇಟಿಂಗ್ ಸಿಸ್ಟಂ ಧಕ್ಕೆ ತರಬಹುದು ಎಂಬ ಆತಂಕವನ್ನು ಕಂಪನಿ ಹೊಂದಿದೆ. ಇದೇ ವೇಳೆ ವಿರೋಧ ಪಕ್ಷಗಳು ಕೂಡ ಸರ್ಕಾರದ ಈ ನಡೆಯನ್ನು ಕಣ್ಗಾವಲು ಯತ್ನ ಎಂದು ಬಣ್ಣಿಸಿ ಜನರ ಮೇಲೆ ರಹಸ್ಯವಾಗಿ ನಿಗಾ ಇಡಲು ಸರ್ಕಾರ ಈ ಮಾರ್ಗ ಅನುಸರಿಸುತ್ತಿದೆ ಎಂದು ಟೀಕಿಸಿವೆ. ಸರ್ಕಾರದ ಸ್ಪಷ್ಟನೆ. ಬಳಸುವುದು ಐಚ್ಛಿಕ. ಆದಾಗ್ಯೂ ಈ ವಿವಾದ ತೀವ್ರವಾದ ನಂತರ ಕೇಂದ್ರ ಸರ್ಕಾರವು ಸ್ಪಷ್ಟನೆ ನೀಡಿದೆ. ಸರ್ಕಾರದ ಪ್ರಕಾರ ಆಪ್ ಅನ್ನು ಮೊಬೈಲ್ಗಳಲ್ಲಿ ಮೊದಲೇ ಇನ್ಸ್ಟಾಲ್ ಮಾಡುವುದು ಕಡ್ಡಾಯ. ಆದರೆ ಆಪ್ ಅನ್ನು ಬಳಸಬೇಕೇ ಅಥವಾ ಬೇಡವೇ ಎಂಬುದು ಸಂಪೂರ್ಣವಾಗಿ ಬಳಕೆದಾರರ ಆಯ್ಕೆ